ಅಣ್ಣ ಇನ್ನು ಏನೋ ಬೇಕು ಅಣ್ಣ, ಇನ್ನು ಏನೋ ಬೇಕು, ಸ್ವಲ್ಪ ಮಿಸ್ ಆಗಿದೆ ನೋಡು ಅಣ್ಣ. ಇನ್ನು ಏನೋ ಬೇಕಣ್ಣ, ಕಾಮಿಡಿ ಕಡಿಮೆ ಆಗಿದೆ, ಸ್ವಲ್ಪ ಜಾಸ್ತಿ ಮಾಡಿ ಅಣ್ಣ. ಅಣ್ಣ ಇನ್ನು ಏನೋ ಬೇಕಣ್ಣ. ಅಣ್ಣ ಇದು ಸಾಲಿಲ್ಲ, ಇನ್ನು ಬೇಕು ಅಣ್ಣ. ಇನ್ನು ಏನಾದ್ರೂ ಬೇಕಣ್ಣ. ಅಣ್ಣ ಇನ್ನು ಏನೋ ಬೇಕಣ್ಣ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ಈ ಮಂಗ ಕೊಂಗ ಇಬ್ರು ಝೂ ಕನ್ನಡಗೆ ಹೋಗಿದ್ದನ್ನ ರೋಸ್ಟ್ ಮಾಡಿದ್ದೆ. ಅದಕ್ಕೆ ತುಂಬಾ ಜನ ಹಿಂಗೆ ಕಮೆಂಟ್ ಮಾಡಿದೀರಾ. ಆದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ಜಂಗ್ಲಿ ಮಂಗ್ಲಿ ಜಾತ್ರೆ ನನ್ನ ಮಗನ ತುಂಬಾ ದಿನಗಳ ಹಿಂದೆ ಹರಿದು ಉರ್ದು ಊರ್ ಬಾಗ್ಲು ಮಾಡಿದ್ದೆ. ಆದ್ರೆ ಆ ವಿಡಿಯೋ 18+ ರಿಸ್ಟ್ರಿಕ್ಷನ್ ಬಿದ್ದು ಜಾಸ್ತಿ ಜನ ನೋಡೋಕ್ ಆಗಿರ್ಲಿಲ್ಲ. ಅದ್ ಯಾಕೆ 18+ ರಿಸ್ಟ್ರಿಕ್ಷನ್ ಬೀಳ್ತು ಅಂತ ನನಗಂತೂ ಗೊತ್ತಿಲ್ಲ. ಸೊ ಈ ಮಂಗಮುದೇವಿಗೆ ಜಾಸ್ತಿ ಐಪ್ ಕೊಟ್ಟಷ್ಟು ಐಲ್ ಪೈಲಂಗ್ ಆಡೋಕೆ ಶುರು ಮಾಡ್ಬಿಡ್ತಾನೆ. ಅದಕ್ಕೆ ಸುಮ್ನಾಗಿದ್ದೀನಿ. ಹಂಗೂ ಲಾಸ್ಟ್ ವಿಡಿಯೋ ನೋಡಿ ಸಮಾಧಾನ ಆಗದೆ ಇರೋರು, ಹಳೆ ವಿಡಿಯೋನ ನೋಡದೆ ಇರೋರು ಇವಾಗ ಆ ವಿಡಿಯೋನ ಹಾಕ್ತೀನಿ ನೋಡಿ, ಸಖತ್ ಕ್ವಾಟ್ಲೆ ಇದೆ. ನೋಡಿರೋರು ಸಹ ಮತ್ತೊಮ್ಮೆ ನೋಡಿ, ಚೆನ್ನಾಗಿದೆ. ಆಮೇಲೆ ಬೈಕೋಬೇಡಿ ಸ್ವಾಮಿ, ಹಾಕಿರೋದನ್ನೇ ಹಾಕ್ತಾ ಇದ್ದೀನಿ ಅಂತ ತುಂಬಾ ಜನ ನೋಡಿಲ್ವಲ್ಲ, ಅದಕ್ಕೆ ಪುನಃ ಹಾಕ್ತಾ ಇದ್ದೀನಿ ಅಷ್ಟೇ. ಯಪ್ಪ ಯಾರಲ್ಲ ಇವನು, ಕಾಡ್ಗಪ್ಪಿ ಇದ್ದಂಗ ಅವನೇ, ಮೊಕ್ಕಕ್ 3 ಮಂಕ್ರಿ ಪೌಡ್ರು ಮೆತ್ಕೊಂಡು. ಇಲ್ಲ ಈ ಸಂಡೆ ಬಜಾರಲ್ಲಿ ಸಿಗೋ ಸೆಡೆ ಸಿಂಗ್ರಿನ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಹುಚ್ಚುಚ್ರಂಗ್ ಆಡ್ಕೊಂಡು ನೋಡೋರಿಗೆ ಹುಚ್ಚು ಬೆಪ್ಪು ಬೆರಗು ಬರೋ ತರ ಮಾಡ್ತಿರೋದು ಈ ಮುಖಾನೆ. ಅಂದ್ರೆ ಗೊತ್ತು, RCB ಅಂದ್ರೆ ಗೊತ್ತು. ಮೊನ್ನೆ ಜಿತೇಶನ ಹೊಡೆದಿ ಶಾಟ್ ಹೆಂಗೋ ಇತ್ತು. ಯಾಕೋ ಒಳ್ಳೆ ಕುಂಡಿಗೆ ಕಡ್ದಂಗ್ ಆಡ್ತಾ ಇದೀಯಾ. ನಿನ್ಗೇನ್ ಐಲ್ ಗೀಲ್ ಆಗೈತೇನ್ಲ, ನಿನ್ಗ ಆಪತ್ ಬಂದ್ ಚಾಪೆ ಸುತ್ಕೊಂಡೋಗ. ನನ್ನ ತಂಟೆಗೆ ಬಂದ್ರೆ, ವಿರಾಟ್ ನನ್ನ ತಂಟೆಗೆ ಬಂದ್ರೆ 1 ಗಂಟೆ ಆಗಿರ್ಲಿ 2 ಗಂಟೆ ಆಗಿರ್ಲಿ ಆರ್ಮಿ ತರ ಕಾಪಾಡ್ತೀನಿ. RCB ಅವ್ರು ಹೊಡಿತಾ ಇದ್ರೆ ಶಾಟ್, RCB ಅವ್ರು ಹೊಡಿತಾ ಇದ್ರೆ ಶಾಟ್. ಕೋಲ್ಡ್ ಜಾಸ್ತಿ ಆದ್ರೆ ಗೊಣ್ಣೆ ಬರುತ್ತೆ, ಹೀಟ್ ಜಾಸ್ತಿ ಆದ್ರೆ ಹುಣ್ಣೆ ಬರುತ್ತೆ, ಊಟ ಜಾಸ್ತಿ ಆದ್ರೆ ವಾಮಿಟ್ ಬರುತ್ತೆ, ಏಟ್ ಜಾಸ್ತಿ ಆದ್ರೆ ಏಡ್ಸ್ ಬರುತ್ತೆ, ಚಟ ಜಾಸ್ತಿ ಆದ್ರೆ ಸಾವು ಬರುತ್ತೆ. ಅಂತದ್ರಲ್ಲಿ ಈ ಬಡ್ಡಿದು ಹಿಂಗೆ ಅಮುಕು ಡುಮುಕು ಅಂತ ಐಲ್ ಬಂದವ್ರಂಗೆ ವಿಡಿಯೋಸ್ ಮಾಡೋದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆಯಲ್ಲ. ಇವ್ನ್ಗೆ ಯಾಕೆ ಇನ್ನು ಏನು ಬಂದೇ ಇಲ್ಲ? ಬರುತ್ತೆ ಗುರು, ಬರುತ್ತೆ, ಖಂಡಿತ ಬರುತ್ತೆ. ಆದ್ರೆ ಅವನ್ಗಲ್ಲ, ಇವ್ನ್ ವಿಡಿಯೋನ ಅರ್ಧ ಗಂಟೆ ಕಣ್ ಮಿಟಿಕ್ಸ್ದಂಗೆ ನೋಡ್ಬಿಟ್ರೆ ನಮ್ ಕಣ್ಗೆ ಕುಷ್ಠರೋಗ, ದೇಹಕ್ಕೆ ದೊಡ್ಡ ರೋಗ ಖಂಡಿತ ಬಂದೇ ಬರುತ್ತೆ. ನೀನು ಪಾಯಿಂಟು ಕರೆಕ್ಟ್. ಹುಡುಗಿರು ಮುಖಕ್ಕೆ ಹಚ್ತಾರೆ ಬಣ್ಣ, ಹುಡುಗಿರು ಮುಖಕ್ಕೆ ಹಚ್ತಾರೆ ಬಣ್ಣ, ವಾ 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 ವಾ. ಹುಡುಗಿರು ಮುಖಕ್ಕೆ ಹಚ್ತಾರೆ ಬಣ್ಣ, ವಾ ವಾ ವಾ. ಐ ಲವ್ ಯು ಸೋ ಮಚ್ ಚಿನ್ನ. ನಾಗವಲ್ಲಿಯಾಗಿ ಬದಲಾಗ್ತಾಳೆ ಗಂಗಾ, ಅದು ಬಣ್ಣ ಅಲ್ಲ ಬಣ್ಣ ಕಣೋ ಪೆಂಗ. ಕನ್ನಡನ ಯಾಕಿಂಗ್ ಒಂಥರ ಮಾತಾಡ್ತವನೆ ಗೊತ್ತಾ ಈ ಮಂಗ? ಯಾಕಂದ್ರೆ ಅವನು ಕೊಂಗ. ಶಿವಣ್ಣನ್ ಬಗ್ಗೆ ಮಾತಾಡಿದ್ರೆ ಮಾಕಾಳಿ ಆಗ್ತೀನಿ ಅಂತ ಬೇರೆ ಹೆಸರಿಗೆ ಹೇಳಿಲ್ಲ. ಇದನ್ನ ವಾರ್ನಿಂಗ್ ಆಗಿ ತಿಳ್ಕೊಳ್ಳಿ. ಶಿವಣ್ಣನ್ ಬಗ್ಗೆ ಮಾತಾಡೋರು ಇದನ್ನ ವಾರ್ನಿಂಗ್ ಆಗಿ ತಿಳ್ಕೊಳ್ಳಿ. ಇವಾಗ ಯಾರ್ಯಾರೋ ಏನೇನೋ ಮಾತಾಡ್ತಿದ್ದೀರಾ, ನಮ್ ದೊಡ್ಡ ಮನೆ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಅಂತ ಶಿವಣ್ಣನ್ ಬಗ್ಗೆ ಮಾತಾಡ್ತೀರಾ. ಅಲ್ಲೋ ಕಂದ, ದೊಡ್ಡ ಮನೆ ಗೊತ್ತು, ಎಲ್ರಿಗೂ ಗೊತ್ತು. ನಿಂದೇನೋ ಇದು ಹುಟ್ಟು ಪ್ರಮೋಷನ್, ಅವರು ಜುವೆಲ್ರಿಗಳನ್ನ ಫ್ರೀ ಆಗಿ ಕೊಟ್ಟವ್ರೆ ಅಂದ್ಬಿಟ್ಟು ಹಿಂಗೆಲ್ಲ ಏರ್ಕೊಂಡ್ ಬಂದಿದ್ಯಲ್ಲ, ನಿಂಗೆ ಯಾರು ತಕೊಂಡು ಹೊಡೆಯಲ್ವಾ ಮೆಟ್ಟು? ಈ ತರ ಎಲ್ಲ ಜಾತ್ರೆ ಶೋಕಿಗಳನ್ನ ಬಿಟ್ಟು ಡೀಸೆಂಟ್ ಆಗಿರೋದ್ ಕಲಿಯೋದು. ಇಲ್ಲ ಗುರು, ನೀನ್ ಹೇಳೋಕ್ ಹೊರಟಿರೋ ವಿಷಯ ಸರಿ ಇದ್ರು, ನೀನ್ ಹೇಳ್ತಿರೋ ರೀತಿ, ನೀನ್ ಕೋತಿ ಮುಖದ ಮೂತಿ ಇವೆರಡು ಸಹ ನೆಟ್ಕಿಲ್ಲ. ಹೆಂಗಿದ್ಯಾ ನೋಡು, ಒಳ್ಳೆ ಚಿನ್ನ ಹಾಕಿರೋ ಚಿಂಪಾಂಜಿ ಇದ್ದಂಗೆ. ಅದ್ರಲ್ಲಿ ಬೇರೆ 5 ಬೆರಳಿಗೂ 5 ಉಂಗ್ರ ಹಾಕಿದ್ಯಾ. ಅದ್ಯಾಕೆ ಇನ್ ಮಿಕ್ಕುದು 6 ಬೆರಳಿಗೂ ಸಿಗಿಸ್ಕೋಬೇಕಿತ್ತು, ಅವನ್ ಯಾಕೆ ಬಿಟ್ಬಿಟ್ಟೆ? ಲೋ ಮಚ್ಚ, ಅವನು ಆಲ್ರೆಡಿ 5 ಬೆರಳಿಗೆ ಉಂಗ್ರ ಹಾಕವನೆ, ಇನ್ ಮಿಕ್ಕಿದ್ದು ಅಂದ್ರೆ 5 ಬೆರಳು. ನೀನ್ ನೋಡಿದ್ರೆ 6 ಬೆರಳು ಅಂತಿದ್ಯಲ್ಲ, ಯಾಕೆ? ಯಾಕಂದ್ರೆ ನಾನು ಹೇಳಿರೋ 6 ಬೆರಳಲ್ಲಿ 5 ಬೆರಳು ಕೈಯಲ್ಲೇ ಇದೆ. ಇನ್ನೊಂದ್ ಎಲ್ಲಿದೆ ಅಂದ್ರೆ ಅರ್ಥ ಆಯ್ತು ಅನ್ಸುತ್ತೆ. ಹಿಡಿಯಕ್ಕೆ ಬೇಕು CCB. ಈ ಸತಿ ಕಪ್ ಹೊಡೆಯೋದು ನಮ್ಮ RCB. ವಿರಾಟ್ ಅಣ್ಣ ಗ್ರೌಂಡ್ ಅಲ್ಲಿ ಹೊಡಿತಾ ಇದ್ರೆ ಶಾಟ್ ಗ್ರೌಂಡ್ ಎಲ್ಲಾರ್ಗು ಕೊಡ್ತಾ ಇದ್ರೆ ಶಾಟ್ ಮಾಕಾಲಿನೇ ಆಗೋಗ್ಬಿಡೋದೆ. ಇವನ್ ಯಾರ್ ಗುರು, ಇವನು ಕ್ರ್ಯಾಕು. ಯಾಕೆ ಹಿಂಗ ಆಡ್ತಿದ್ಯಾ? ನಿಲ್ಸೋ ಸಾಕು. ನೀನ್ ಹಿಂಗ ಆಡೋದ್ ನೋಡ್ತಿದ್ರೆ ತಕೊಂಡ್ ಬಂದು ಚಾಕು. ಬೀಜ ಹೊಡಿಬೇಕು. ಸೊ ಪಾಕಿಸ್ತಾನ್ ಹೋಗಕ್ಕೆ ಮೋದಿ ಸರ್ ಹತ್ರ 1 ಪರ್ಮಿಷನ್ ಕೊಡ್ಸು ಬಸ್ಸು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ನೀನು. ನಿನ್ ಕೂದ್ಲು ಅಬ್ಬಬ್ಬಬ್ಬಾ ಹುಷಾರು ಗುರು. ನಮ್ಮ ಹಳ್ಳಿ ಕಡೆ ಹಿಂಗೆ ಚಿಂದಿ ಚೋರು ಹಂದಿ ಅವತಾರದಲ್ಲಿ ಏನಾದ್ರು ಕಾಣಿಸ್ಕಿಣಿಸ್ಕೊಂಡ್ಬಿಟ್ಟಿಯಾ? ಏನಿಲ್ಲ, ಆಮೇಲೆ ಯಾವ್ದೋ ಒಂದ್ ಕಲರ್ಫುಲ್ ಕಾಡಂದಿ ಬಂದೈತೆ ಅಂದ್ಬಿಟ್ಟು ಬೀದಿ ನಾಯಿಗಳು ಅಟ್ಟಿಸ್ಕೊಂಡ್ ಬಂದು ಬಕ್ಕಂತ ನಿನ್ ಬದ್ನೆಕಾಯಿ ಬಾಯ್ ಹಾಕಿ ಅಮುಕು ಡುಮುಕು ಅಮಾಲ್ ಡುಮಾಲ್ ಮಾಡ್ಬಿಡ್ತವೆ ಅಷ್ಟೇ. ಸ್ನೇಹಿತರೆ, ಒಳ್ಳೆ ಕಲಾವಿದರು ಹುಟ್ಕೊಳ್ಳೋಕೆ ಕಾರಣ ರಂಗಭೂಮಿ ಆದ್ರೆ ಇಂಥ ಜಂಗಲ್ ಜಾತ್ರೆ ಜಾಂಗೇರಿ ನನ್ನ ಮಕ್ಕಳು ಈ ನಡುವೆ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗೋಕೆ ಮುಖ್ಯ ಕಾರಣ ಆಗ್ತಿರೋದು ಧ್ರುವಣ್ಣನ ಅಡ್ಡ. ಓಡ್ರೋ ಇದು ಸರ್ಜಾ ಅಡ್ಡ,
ಓಡ್ರೋ ಇದು ಸರ್ಜಾ ಅಡ್ಡ. ಈ ಎಗ್ಗಿಲ್ದಿರೋ ಎಗ್ ರೈಸ್ ನನ್ನ ಮಗ ಧ್ರುವ ಸರ್ಜಾ ಅವರ ಮನೆ ಮುಂದೆ ಹೋಗಿ ಸಾವಿರ ಜನ ಮಾತಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರು ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮ್ಗೆ ಗೊತ್ತಿರೋದು ಅಷ್ಟೇ. ಆದ್ರೆ ನಾವೇನೇನೆ ಮಾಡ್ತೀರಿ ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಹೋದ್ ಸತಿ ಅಮ್ಗುಡುಮ್ಗು ಈ ಸತಿ ಹಂಗಲ್ಲ ಅನ್ಕೊಂಡು ಅರ್ಚ್ಕೊಂಡು ಕಿರ್ಚ್ಕೊಂಡು ಪರ್ಚ್ಕೊಂಡು ಪಿಡ್ಸ್ ಬಂದವನಂಗೆ ಆಡಿದ್ದು ನಮ್ ಜನ ಇದ್ಯಾವ್ದೋ ಹೊಸ ತಳಿ ಉಟ್ಕೊಳ್ತಲ್ಲ ಅಂತ ಲೈಕ್ಸ್ ಕೊಟ್ಟು ಜೊತೆಗೆ ಕಮೆಂಟ್ ಅಲ್ಲಿ ದೆಂಗಿ ದೇವ್ರ ಮಾಡಿ ದೇವ್ರ ಬರ್ಸಿ ಕಮೆಂಟ್ ಆಫ್ ಮಾಡ್ಕೊಳ್ಳೋ ಮಟ್ಟಕ್ಕೂ ಸಹ ತಂದಿದ್ರು. ಈ ನನ್ನ ಮಕ್ಕಳು ಹೆಂಗೆ ಅಂದ್ರೆ ಉಗಿದ್ಬಿಟ್ಟು ಉಣ್ಣಕ್ಕಿಕ್ಕಿದ್ರೆ ತಟ್ಟೆಯಲ್ಲಿ ಅಗಳಿರ್ಲಿ ಉಗ್ದಿರೋ ಉಗುಳ್ಳು ಬಿಡ್ದಂಗೆ ನೆಕ್ತಿದ್ರಂತೆ ಅಂತ ಜಾತಿಗೆ ಸೇರಿರೋ ಜಾತ್ಕೆಟ್ ತಳಿಗಳು ಇವು. ಹೆಂಗಾದ್ರೂ ಬರ್ಲಿ ಏನಾದ್ರೂ ಆಗ್ಲಿ ನಮ್ಗೆ ಲೈಕ್ಸ್ ಬರ್ಲಿ ಅಂತ ಕಾಯ್ತಿದ್ದವನ್ಗೆ ಒಳ್ಳೆ ಲೈಕ್ಸು ವ್ಯೂಸು ಈ ಅಮುಕು ಡುಮುಕು ಇಂದ ಸಿಕ್ಕಿದ್ದು ಅಲ್ಲಿಂದ ಇನ್ನು ಮುಂದಕ್ಕೆ ಇತಿಹಾಸನೇ. ಧ್ರುವಣ್ಣ ಅಲ್ಲದೆ ಶಿವಣ್ಣನ್ ಜೊತೆಗೂ ಅಮುಕು ಡುಮುಕು. ಶಿವಣ್ಣ ಅಂದ್ರೆ ಗೊತ್ತು ಅವ್ರ ಬಗ್ಗೆ ಏನೋ ಗೊತ್ತು. ಶಿವಣ್ಣನ ಬಗ್ಗೆ ಮಾತಾಡ್ದೆ 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ ಕಮಾಂಡ ತರ ಕಬರ್ತೀನಿ. ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ದೆ ಮಾತಾಡಿ ಆಗೋಯ್ತೀನಿ. ಅವನ್ ಬಾಯಿಗೋಸಿ ನೀರ್ ಬಿಡ್ರಲ್ಲ ನೀಗಿರ್ಕೊಂಡ್ಬಿಟ್ಟಾನು. ಅಚ್ಯುತ್ ರಾವ್ ಅವರು, ವಶಿಷ್ಠ ಅವರು, ರಾಜವರ್ಧನ್, ರಕ್ಷಕ್ ಬುಲೆಟ್, ಕೊನೆಗೆ ರೇಷ್ಮಾ ಆಂಟಿ ಜೊತೆಲೂ ಸಹ ಇದೆ. ಏನ್ ಗೊತ್ತಾ ಸ್ನೇಹಿತರೆ, ನಮ್ ಜನಗಳು ಸಹ ಇದ್ಯಾವ್ದೋ ಬಜಾರಲ್ಲಿ ಹೊಸದಾಗಿ ಬಂದಿರೋ ಬೇವರ್ಸಿ ಬೆರಗ್ ಬಂದಂಗ ಆಡ್ತಿದೆ ಅಂತ ಟೈಮ್ ಪಾಸ್ಗೆ ನೋಡಿದ್ರು ಅಥವಾ ಟೈಮ್ ಕೆಟ್ಟಾಗಿ ನೋಡಿದ್ರು, ಒಟ್ನಲ್ಲಿ ಇವ್ನ್ ವಿಡಿಯೋಸ್ ಗಳನ್ನ ನೋಡಿದ್ರು. ವಿಡಿಯೋಸ್ ಗಳಿಗೆ ವ್ಯೂಸ್ ಜಾಸ್ತಿ ಬರೋಕೆ ಸ್ಟಾರ್ಟ್ ಆಯ್ತು. ಹಂಗಾದ್ಮೇಲೆ ಪ್ರಮೋಷನ್ ಮಾಡಿಸೋರು ಸುಮ್ನೆ ಇರ್ತಾರ, ಆಟೋಮೆಟಿಕ್ ಆಗಿ ಪ್ರಮೋಷನ್ ಮಾಡಿಸೋರು ಸಹ ಹಿಂದೆ ಬಿದ್ರು. ಅಲ್ಲೂ ಸಹ ಇವ್ನ್ ದೊಂಬರಾಟ ಶುರುವಾಯ್ತು. ಇವಾಗ ನೀವು ಹೋಗಿ ಇವ್ನ್ ಪ್ರೊಫೈಲ್ ನೇಮ್ ನ ಲೋಲಿ ಮಂಜಾ ಅಂತ ಸರ್ಚ್ ಮಾಡಿ, ಸಾರಿ ಲವ್ಲಿ ಮಂಜಾ ಅಂತ ಸರ್ಚ್ ಮಾಡಿ, ಬರೀ ಪ್ರಮೋಷನ್ ಮಾಡಿರೋ ವಿಡಿಯೋಗಳೇ ಬರ್ತವೆ. ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಮೊಬೈಲ್ ಅಂಗಡಿ, ಚಾಕ್ನ ಅಂಗಡಿ, ಹೋಟೆಲ್, ಸ್ನೂಕರ್ ಅಡ್ಡ, ಕೊನೆಗೆ ಅರುಣ್ ಅಡ್ಡ, ಎಲ್ಲಾ ಕಡೆನೂ ಒಂದೇ ದೊಂಬರಾಟ, ಅಮುಕು ಡುಮುಕು. ನಾವು ನೋಡಿ ಸಾಕಾಗಿ ಸಮಿ. ಆ ಅರುಣ್ ಅಡ್ಡದವನಂತೂ ಇವನ್ನ ಅವ್ರ ಅಂಗಡಿ ಅಂಬಾಸೆಡರ್ ಮಾಡ್ಕೊಬಿಟ್ಟವನೇ ಅನ್ಸುತ್ತೆ. ಎಲ್ಲಾ ಕಡೆನೂ ಈ ಕೋತಿ ತೀಕದ್ ಮೂತಿನೇ ಇರ್ತಾನೆ. ಸ್ನೇಹಿತರೆ, ಇನ್ನೊಂದು ಗಮನಿಸಿದಿರಾ, ಈ ಗಂಡು ಪ್ರತಿ ಸಲ ಅಮುಕು ಡುಮುಕು ಅಮಾಲ್ ಡುಮಾಲ್ ಅನ್ಬೇಕಾದ್ರೆ ಕೊನೆಲಿ ಅನ್ನೋದನ್ನ ಮಾತ್ರ ಮಿಸ್ ಮಾಡಲ್ಲ. ನಾನು ಇವಂದು ಸುಮಾರು 50ಕ್ಕೂ ಹೆಚ್ಚು ಅಮುಕು ಡುಮುಕು ಅಮಾಲ್ ಡುಮಾಲ್ ವಿಡಿಯೋಸ್ ಗಳನ್ನ ನೋಡ್ತಾನೆ ಬರ್ತಿದೀನಿ. ಇಲ್ಲಿವರೆಗೂ ಮಹಾಕಾಳಿ ಆಗೋದಿರ್ಲಿ, ಪುಕ್ಕ ಕಿತ್ತಿರೋ ಕೋಳಿ ಸಹ ಆಗಿಲ್ಲ. ಮಹಾಕಾಳಿ ಆಗ್ತೀನಿ ಅಂದ್ಬಿಟ್ಟು ಕೊನೆಗೆ ಬೋಳಿ ಆಗ್ಬಿಟ್ಟವನೆ. ಇದಲ್ದೆ ಮಹಾಕಾಳಿ ಆಗ್ತೀನಿ ಅಂತಿದ್ದವನು ಅದ್ಯಾವುದೋ ವಿಡಿಯೋದಲ್ಲಿ ಕಲ್ಪನಾ ಆಗ್ಬಿಟ್ಟವನೆ. ಯಾರು ನೀನು? ನಾನು ಮಾರ್ಕೆಟ್ ಇಂದ ಬಂದಿರೋ ಕಲ್ಪನಾ. ಹುಷಾರು ಗುರು, ಇದೇ ಡ್ರೆಸ್ ಅಲ್ಲಿ ಮೆಜೆಸ್ಟಿಕ್ ಅಂಡರ್ ಪಾಸ್ ಗೆ ಹೋಗಿ ಅಂಟು ತೋರ್ಸ್ಕೊಂಡು ಏನಾದ್ರು ನಿಂತ್ಕಿನ್ಕೋಬಿಟ್ಟಿಯಾ, 300 ರೂಪಾಯಿಗೆ 3 ರೌಂಡು ಅಂತ ಕರ್ಕೊಂಡು ಹೋಗಿ ನಿನ್ ಬೇಸ್ ಮೇಲೆ ಬೆಣ್ಣೆ ಹಚ್ಚಿ ಬ್ಯಾಂಡ್ ಬಜಾಯಿಸ್ಬಿಡ್ತಾರ ಅಷ್ಟೇ. ಸ್ನೇಹಿತರೆ, ಇರೋ ವಿಕಾರ, ಆಡ್ತಿರೋ ಅವತಾರ ಎಲ್ಲವನ್ನು ನೋಡ್ತಿದ್ರೆ ನನ್ನ ಪ್ರಕಾರ ದುನಿಯಾ ವಿಜಯ್ ಅವರವರ ನೆಕ್ಸ್ಟ್ ಮೂವಿಯಲ್ಲಿ ಚಾನ್ಸ್ ಕೊಟ್ಟರೂ ಕೊಡ್ಬೋದು. ಏನಂತೀರಾ? ಮಾತೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಮುಕು ಡುಮುಕುನ ಚೆನ್ನಾಗಿ ಹರಿದು 12 ಮಾಡಿದ್ದಾಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಡುಂಪ ವಿಕ್ಕಿನ ಉರ್ದು ಊರ್ಬಾಗ್ಲು ಮಾಡುವ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರ ಮಾಡ್ಬಿಡ್ತೀನಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.